Students, again this is Kiran S, Assistant Professor in Department of Management. Today I am going to start 10th session. So again we are in the Unit 2, Objectives of VDPs. I will continue. In the last PPT we discussed about 5 objectives of VDPs. We are going to continue. What are the other objectives we have? To make a successful entrepreneur. Actually, maybe many people strive and many people come forward to become a good or a successful entrepreneurs. The question is it possible for everyone to become an entrepreneur? Okay, so it is not at all a chance. Any endeavor you undertake, okay, any adventure you take, okay, so only few people are going to succeed. Okay, maybe you think, because that's why the main quality of an entrepreneur is to take risk. ಈಗ ಒಂದು ಕ್ವೆಶನ್ ಹಾಕ್ಕೊಂಡ್ರೆ, ಓಕೆ, ಎಲ್ರಿಗೂ ಬಿಸ್ನೆಸ್ ಮಾಡಬೇಕು, ನಾವು ಕೋಟಿ ಸಂಪಾದನೆ ಮಾಡಬೇಕು, ಬೇರೆಯವ್ರಿಗೆ ನಾವು ಜಾಬ್ಸ್ನ ಕೊಡಬೇಕು, ಓಕೆ, ನಾವು ಕೂಡ ಫೈನಾನ್ಷಿಯಲಿ ನಾವು ಬೆಳಿಬೇಕು, ನಾವು ಆರ್ಥಿಕವಾಗಿ ನಾವು ಒಂದು ದೇಶಕ್ಕೆ ಸಹಾಯ ಮಾಡಬೇಕು ಅಂತ ಮನಸ್ಸಲ್ಲಿ ಇರ್ಬೋದು. ಆದರೆ ಎಲ್ಲರ ಐಡಿಯಾ ಕೂಡ ವರ್ಕ್ ಆಗುತ್ತಾ? ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಪ್ಲ್ಯಾನ್ ಮಾಡದೇ ಇರ್ಬೋದು. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಎಂಟ್ರಪ್ರಿನರ್ಗೆ ಬೇಕಾಗಿರೋ ಒಂದು ಅತ್ಯಮೂಲ್ಯವಾದ ಕ್ವಾಲಿಟಿ ಅಂದರೆ ಅವನು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕು. ರಿಸ್ಕ್ ಅಂದರೆ ಯಾವ ರೀತಿ? ಎಲ್ಲರ ಹತ್ರ ಬಡ್ಡಿ ಸಾಲ ಮಾಡಿ ಒಂದು ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡೋದಲ್ಲ. ಕ್ಯಾಲ್ಕುಲೇಟಿವ್ ಆಗಿ ರಿಸ್ಕ್ ತೊಗೋಬೇಕು. ಯಾರಿಂದ ಫೈನಾನ್ಸ್ ತೊಗೋಬೇಕು, ಎಷ್ಟು ತೊಗೋಬೇಕು, ಅಕಸ್ಮಾತ್ ಏನಾದ್ರು ಫೇಲ್ಯೂರ್ ಆದರೆ ಮತ್ತೆ ಹೊರಗಡೆ ಬಂದು ಬೇರೆ ಪ್ರಾಜೆಕ್ಟ್ ಹೆಂಗೆ ಸ್ಟಾರ್ಟ್ ಮಾಡೋದು. ಸೊ ಈ ಥರ ಎಲ್ಲ ಅವನು ಕ್ಯಾಲ್ಕುಲೇಟ್ ಮಾಡಿ ರಿಸ್ಕ್ ತೊಗೋಬೇಕು. ಅಂದರೆ ಅಡ್ಡಾದಿಡ್ಡಿಯಾಗಿ ಅವ್ನು ಹೆಂಗಂದ್ರೆ ನನಗೆ ನೋಡಬೋಣ ಅಂತೇಳ್ಬಿಟ್ಟು ರಿಸ್ಕ್ ತೊಗೊಳೋದಲ್ಲ ಇದರ ಅರ್ಥ. ಓಕೆ, ಕ್ಯಾಲ್ಕುಲೇಟಿವ್ ಆಗಿ ರಿಸ್ಕ್ ತೊಗೋಬೇಕು. ಆದರೂ ರಿಸ್ಕ್ ತೊಗೊಳ್ಳೋರಿಗೆಲ್ಲ ಸಕ್ಸಸ್ ಸಿಗುತ್ತಾ? ಸಕ್ಸಸ್ ಸಿಗೋಲ್ಲ. ಕಾರಣ ಏನಿರ್ಬೋದು? ಅವ್ನಿಗೆ ಒಳ್ಳೆ ಪ್ರಾಡಕ್ಟು, ಇನೋವೇಟಿವ್ ಐಡಿಯಾ ಅವ್ನಿಗೆ ಫೇಲ್ ಆಗ್ಬೋದು. ಕಾಂಪಿಟೇಟರ್ಸ್ ಪ್ರಾಡಕ್ಟ್ಸು ಅವ್ನಿಗಿಂತನೂ ಚೆನ್ನಾಗಿರ್ಬೋದು. ಅವನಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಬರದೇ ಇರ್ಬೋದು. ಮತ್ತು ಒಂದು ಫೈನಾನ್ಷಿಯಲ್ ಸ್ಟ್ರಕ್ ಆಗ್ಬೋದು. ಅವನು ಫೈನಾನ್ಸ್ ಕಂಟಿನ್ಯೂಸ್ ಆಗಿ ಫೈನಾನ್ಸ್ ಫ್ಲೋ ಮಾಡೋಕ್ಕಾಗದೇ ಇರ್ಬೋದು. ಅಥವಾ ಅಲ್ಲಿರೋ ಒಂದು ಟೀಮಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ಅಥವಾ ಡಿಸಿಷನ್ ತೊಗೊಳಕ್ಕೆ ಬರದೇ ಇರ್ಬೋದು. ಮ್ಯಾನೇಜ್ ಮಾಡೋಕ್ಕೆ ಬರದೇ ಇರ್ಬೋದು. ಸೊ ಇದನ್ನೆಲ್ಲ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮುಖಾಂತರ, ಸೊ ದೀಸ್ ಪ್ರೋಗ್ರಾಮ್ಸ್ ಆರ್ ಗೋಯಿಂಗ್ ಟು assist the employees or the persons, okay, to inculcate or imbibe certain qualities, maybe communicative, how it can be creative, how to generate an idea, and how to get the finance, how to market, how to build a good relationship with the people. Okay, all these things, okay, will be trained. Okay, then it is possible to see successful entrepreneurs. Okay, and next we have to provide training to operate business. See, sometimes what happens, people may have idea, okay, however they are going to start a business, but after starting a business they don't know how to conduct business, how to operate business, because conducting the business is not a simple idea, and it's not a simple thing. You have to manage the people, and you have to interact with the people, like wholesalers, suppliers, and to the customers, and to the employees. Okay, you have to deal with many people, and how you are going to communicate makes decides your success. Okay, so here ಆಪ್ರೇಟಿಂಗ್ ಬಿಸ್ನೆಸ್ ಇಸ್ ನಾಟ್ ದಟ್ ಸಿಂಪಲ್. ಸೊ ಇಟ್ ರಿಕ್ವೈರ್ಸ್ ಪ್ರೊಫೆಷನಲಿಸಮ್. ಇದಕ್ಕೊಂದು ಪ್ರೊಫೆಷನಲಿಸಮ್ ಬೇಕು. ಸೊ ಅದಕ್ಕೋಸ್ಕರ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮುಖಾಂತರ ಒಂದು ರಿಗರಸ್ ಟ್ರೈನಿಂಗ್ ಕೊಡಲಾಗುತ್ತೆ ಅಲ್ಲಿ. ಸೊ ಯಾವ ರೀತಿ ಜನಗಳನ್ನ ನಾವು ಕಂಟ್ರೋಲ್ ಮಾಡಬೇಕು, ಅಂದರೆ ಒಂದು ಎಂಪ್ಲಾಯೀಸ್ನ ಕಂಟ್ರೋಲ್ ಮಾಡಬೇಕು. ಓಕೆ, ಅದಾದಮೇಲೆ ನಾವು ಸಪ್ಲೈಯರ್ಸ್ ಜೊತೆ ಯಾವ ರೀತಿ ರಿಲೇಷನ್ಶಿಪ್ನ ಇಟ್ಕೊಂಡಿರಬೇಕು, ಕಸ್ಟಮರ್ಸ್ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಇಟ್ಕೊಂಡಿರಬೇಕು. ಓಕೆ, ಹೋಲ್ಸೇಲರ್ಸ್ ಇರ್ಬೋದು, ಬೇರೆ ಯಾರು ನಮ್ಮ ಬಿಸ್ನೆಸ್ಗೆಲ್ಲ ಕನೆಕ್ಟ್ ಇದ್ದಾರೆ ಅವ್ರ ಜೊತೆ ಎಲ್ಲ ಹೆಂಗೆ ಒಂದು ಒಳ್ಳೆ ಸಂಬಂಧನ ಬೆಳೆಸ್ಕೊಂಡು ಯಾವ ರೀತಿ ನಾವು ಬಿಸ್ನೆಸ್ನ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ನಾವು ಟ್ರೈನಿಂಗ್ ಕೊಡಲಾಗುತ್ತೆ. ಓಕೆನಾ? To create awareness about marketing. See, actually, if you take a look at the scenarios or the what's happening in and around you, many people have a good product, but they are not able to sell their products. Why is it so? Because they don't have a marketing abilities. You can witness this in a small events. See, in one village, okay, it's just one example. Just a person sells idli. It's just one small hut. Okay, it's just a small house. It's not even a hotel. Okay, it's just like a house.
Okay, so there will be a big queue to eat that idli. Okay, so what makes this person so special? So it's a marketing idea, how he is going to market. And the technical, he is going to serve a butter. Okay, and maybe the idli may be delicious, and it happens so. Okay, do you think there are no other hotels which cannot make good idli? No, not like that. Many hotels are there to make a good delicious idlis, but only one person succeeds in making a good delicious food like that. So what makes him to become a successful? It's only the marketing ideas. So here you can observe the Ola. Okay, everybody knows, I hope. So it is a big hit. Okay, so when Ola introduced in Bangalore, what they did? See, let us see what are their marketing idea. One by one we will discuss. See, give heavy discounts. Well, first what happened is we heard that no. Actually, middle class people and poor people are not affordable. They can't take a Ola taxi and go. Okay, and they simply removed this mindset from the middle class and the poor people. How they started giving the discount. So yeah, you usually people we are going to compare. Okay, well, let us see. We are three people, and if you want to reach one particular place, if you go by auto, what is the cost? If you go by city bus, maybe city bus 1% 15 rupees, it becomes 45 rupees. But Ola is giving 40 rupees or 30 rupees. Now we customers are delighted, and they're excited, and they got addicted slowly, and they gradually increasing the cost, and actually we addicted, and we saw the comfort of going in the car. And when we got addicted, we cannot just outcome from that. Okay, and provide festival discount, and do the advertisement. You can see the big advertisement, and provide referral code. So what is this? How this referral code works? The Ola is going to give you offer. See, one code they are going to give you, and that code, okay, referral code has to be given to your friend or anybody who knows, who you know. If you provide that referral code, through that referral code, the provider who gives the referral code, he can also take a one free ride, and by using that referral code, he can also take one ride. Why this giving one ride? Because once you see the comfort of going in the car, it is going to give you the addiction of using the Ola taxi car. So these are all the marketing strategy can take, and it is there. Okay, you can see one by one, and you can just analyze by yourself. And to develop entrepreneurs in all areas of the country. ಸೊ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡಿ, ಇವತ್ತು ಯಾವ ರೀತಿ ಆಗಿದೆ ಅಂದರೆ, ಒಂದು ಕರ್ನಾಟಕದಲ್ಲಿ ಒಂದು 7 ಕೋಟಿಗಿಂತ ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಅದರಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಜನ ಬೆಂಗಳೂರಲ್ಲೇ ಇದ್ದಾರೆ. ಅಂದರೆ ಅವರೆಲ್ಲ ಬೆಂಗಳೂರಲ್ಲಿ ಹುಟ್ಟಿರೋರಲ್ಲ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಸ್ಟೇಟ್ಗಳಿಂದ, ಬೇರೆ ಬೇರೆ ಡಿಸ್ಟ್ರಿಕ್ಕಿಂದ. ಸೊ ಬೆಂಗಳೂರಲ್ಲಿ ಹೋಗಿ ನೆಲೆಸ್ತಾ ಇದ್ದಾರೆ. ಕಾರಣ ಏನು? ಬೆಂಗಳೂರಲ್ಲಿ ಮಾತ್ರ ಇಂಡಸ್ಟ್ರಿ ಕಾನ್ಸಂಟ್ರೇಟ್ ಆಗ್ತಾ ಇದೆ, ಕಂಪನೀಸ್ ಕಾನ್ಸಂಟ್ರೇಟ್ ಆಗ್ತಾ ಇದೆ. ಸೊ ಇಲ್ಲಿ ರೀಜನಲ್ ಇಂಬ್ಯಾಲೆನ್ಸ್ ಆಯಿತು. ಇವಾಗ ಏನಾಗ್ತಾ ಇದೆ ನೀವೇ ನೋಡಿರ್ಬೋದು. ಸೊ ಈ ಕರೋನಾ ಟೈಮಲ್ಲಂತೂ ಏನಾಯಿತು ಅಂತ ಹೇಳಿದ್ರೆ, ಎಲ್ಲರೂ ಒಂದು ಗುಳೆ ಹೋಗೋದಂದ್ರೆ ಗೊತ್ತಲ್ವ, ಮೈಗ್ರೇಟ್ ರಿವರ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಏನು ಮೈಗ್ರೇಟ್ ಆಗಿದ್ರು, ಇಮ್ಮೈಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಓಕೆ, ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ಅಲ್ಲಿ ಇವಾಗ ನೀವು ಕರೋನಾ ಯಾತಕ್ಕೆ ಆಗ್ಬೋದು ಅಂತ ಒಂದು ಪ್ರಶ್ನೆ ಹಾಕೊಂಡ್ರೆ, ಇದು ಒಂದು ಗಾಳಿನೇ ಮ್ಯಾನಿಫೆಸ್ಟ್ ಆಗಿರ್ಬೋದು, ಹೌದಲ್ವಾ? ಇದು ಒಂದು ಕಾರಣ. ಓಕೆ, ಅಲ್ಲಿ ಜಾಸ್ತಿ ಓವರ್ ಪಾಪ್ಯುಲೇಷನ್ನು, ಜಾಸ್ತಿ ಬೈಕ್ಸು, 4 ವೀಲರ್ಸ್ ಯೂಸ್ ಮಾಡೋದು, ಅಲ್ಲೆಲ್ಲ ಪೊಲ್ಯೂಟ್ ಮಾಡೋದು. ಮತ್ತು ಇಲ್ಲಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ಆ ಪೊಲ್ಯೂಷನ್ನೇ ಅದೇನಾಗಿದೆ ಮ್ಯಾನಿಫೆಸ್ಟ್ ಆಗಿ ಅದು ಬೇರೆ ರೀತಿ ಡೇಂಜರಸ್ ವೈರಸ್ ಆಗ್ಬೋದು, ಆಯ್ತಲ್ವಾ? ಈ ಥರದ್ದೆಲ್ಲ ಬೇರೆ ಬೇರೆ ಥರ ಟರ್ನ್ ತೊಗೊಂಡು ಪ್ರಾಬ್ಲಮ್ಸ್ ಆಗುತ್ತೆ. ಯಾವಾಗ? ಸೊ ಇಂಡಸ್ಟ್ರೀಸು, ಕಂಪ್ನೀಸು ಒಂದೇ ಕಡೆ ಕಾನ್ಸಂಟ್ರೇಟ್ ಆದಾಗ. ಅದು ಡೆಲ್ಲಿಲೂ ಕೂಡ ಅದೇ ರೀತಿಯಾಗಿದೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ನೇಸರಿ ಟು ಎನ್ಕರೇಜ್ ದ ಪೀಪಲ್ ಟು ಸ್ಟಾರ್ಟ್ ದ ಕಂಪನೀಸ್ ಇನ್ everywhere in the country, so there is a balanced and we attain the balanced industrial development, so that the people will not migrate from their place. ಓಕೆ, ಸೊ ಆವಾಗ ಒಂದು ಪ್ರಕೃತಿನೂ ಚೆನ್ನಾಗಿರುತ್ತೆ, ಆಮೇಲೆ ಕೆಲಸನೂ ಸಿಗುತ್ತೆ. ಅದಾದಮೇಲೆ ಅವರ ಒಂದು ಸ್ಥಳದಲ್ಲಿ ಅವರು ಇರೋದಕ್ಕೆ ಒಂದು ಮತ್ತು ಗೌರ್ಮೆಂಟ್ ಕೂಡ ಬರ್ಡನ್ ಆಗೋಲ್ಲ, ಒಂದೇ ಪ್ಲೇಸಲ್ಲಿ ಎಲ್ಲನೂ ಒದಗಿಸ್ಬೇಕು ಅಂತ. ಓಕೆ, ಸೊ ದಿಸ್ ದ ಎಂಡ್ ಆಫ್ 10th ಸೆಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.